ಭೂ ಕಬಳಿಕೆಯನ್ನ ಮಾಡಿದ್ರ ಸಚಿವ ಕೃಷ್ಣ ಬೈರೇಗೌಡರು? ಈ ಪ್ರಶ್ನೆ ಈಗ ಬರ್ತಾ ಇದೆ. ಕಾರಣ ಅವರ ಮೇಲೆ ಬಹುದೊಡ್ಡ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಅವರು ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನೋದು. 21 ಎಕರೆ ಸ್ಮಶಾನ ಖರಾಬು ಜಮೀನನ್ನ ಕಬಳಿಕೆಯನ್ನ ಮಾಡಿರುವಂತ ಆರೋಪ ಈಗ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಬಿಜೆಪಿ ಮಾಡ್ತಾ ಇರೋದು. ಗರುಡನಪಾಳ್ಯದಲ್ಲಿ 21 ಎಕರೆ ಅಕ್ರಮ ವರ್ಗಾವಣೆ ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇದೆ. ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಗರುಡನಪಾಳ್ಯ ಇದು. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡಿರುವಂತಹ ಆರೋಪ ಈಗ ಸಚಿವರ ಮೇಲೆ ಬರ್ತಾ ಇದೆ. ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಅಂತ ಇರೋದು, ದಾಖಲೆಗಳನ್ನ ತಿದ್ದುಪಡಿ ಮಾಡಲಾಗಿದೆ ಅಂತ ಈಗ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಮೌಲ್ಯದ ಭೂಮಿಯ ಕಬಳಿಕೆಯ ಬಗ್ಗೆ ತನಿಖೆ ಮಾಡಬೇಕು ಅಂತ ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಈಗ 21 ಎಕರೆ ಭೂ ಕಬಳಿಕೆಯನ್ನ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಸ್ಮಶಾನ ಭೂಮಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಆಮೇಲೇನು ಹ್ಯೂಬ್ಲೆಟ್ ವಾಚ್ ವಾಪಸ್ ಕೊಟ್ಟರು. ಆಮೇಲೆ ಕಾರ್ಟಿಯರ್ ವಾಚ್ ಆಯಿತು. ಅದರ ನಂತರ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು, ಮಂತ್ರಿಯಾಗಿದ್ದರು. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಾಗವನ್ನು ವಾಪಸ್ ಕೊಟ್ಟರು. ಈಗ ನೆಕ್ಸ್ಟ್ ಸರದಿ ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಈಗ 1978ನೇ ಇಸ್ವಿನಲ್ಲಿ ಆ ಜಮೀನು ಸ್ಮಶಾನ ಆಗಿರುತ್ತೆ, ಕೆರೆ ಆಗಿರುತ್ತೆ. ಹತ್ತತ್ರ 20 ಎಕರೆ 16 ಗುಂಟೆ ಜಮೀನನ್ನು, ಕೆರೆಯ ಜಮೀನನ್ನು, ಸ್ಮಶಾನದ ಜಮೀನನ್ನು, ಸರ್ವೆ ನಂಬರ್ 46 ಮತ್ತು ಸರ್ವೆ ನಂಬರ್ 47 ಎರಡೂ ಸೇರಿಸಿದ್ರೆ ಒಟ್ಟು 21 ಎಕರೆ 16 ಗುಂಟೆ ಆಗತ್ತೆ. ಸರ್ವೆ ನಂಬರ್ 47 1 ಎಕರೆ ಜಾಗ, ಇದು ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂಥದ್ರನ್ನ ಅಕ್ರಮವೆಸಗಿ ಮ್ಯುಟೇಷನ್ ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಾನ್ಯ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು. ಈ 1 ಎಕರೆ ಮತ್ತು